ಈ ಟೂಲ್ಸ್ಗಳು ಮಂಡಲ ಆರ್ಟ್ ಟೂಲ್ಸ್ ಅಥವಾ ಡಾಟಿಂಗ್ ಟೂಲ್ಸ್ ಮತ್ತು ನೇಲ್ ಆರ್ಟ್ ಅವರು ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ 2 ಸೆಟ್ ಇದೆ. ಒಂದು ಸೆಟ್ ಈಗ ತೋರಿಸ್ತಾ ಇರೋದು 2 ಸೈಡು ಒಂದೇ ಥರ ಇದೆ ಡಾಟು. ಅದು ಡಿಫ್ರೆಂಟ್ ಸೈಜಲ್ಲಿದೆ. ಒಂದು ತುದಿಲಿ ತುಂಬ ಸಣ್ಣದಾಗಿದೆ, ಇನ್ನೊಂದು ತುದಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದೆ. ಏನು ಅಂತಂದರೆ ಅದನ್ನು ನಾವು ಸಣ್ಣದರಿಂದ ಇನ್ಕ್ರೀಸ್ ಮಾಡ್ತಾ ಸೈಜ್ನ ಹೋಗೋದ್ರಿಂದ ಅದು ಮಂಡಲ ಆರ್ಟ್ಗೆ ತುಂಬ ಯೂಸ್ ಆಗುತ್ತೆ. ಇದು ಆರ್ಟ್ರಲ್ಲಿ ಯಾವಾಗಲೂ ಇರುತ್ತೆ. ಫಸ್ಟು ಯಾವಾಗಲೂ ಪಿಂಕು, ಆಮೇಲೆ ಯೆಲ್ಲೋ, ಆಮೇಲೆ ಯೂಸ್ ಮಾಡೋವಂಥದ್ದು ವೈಟ್, ಬ್ಲೂ ಮತ್ತು ಗ್ರೀನು. ಇದು ಗ್ರೀನು ದೊಡ್ಡದಾಗಿರುತ್ತೆ, ಅದು ನಿಯರ್ಲಿ 2 mm ತನಕ ಸೈಜ್ ಬಂದುಬಿಡುತ್ತೆ. ಈಗ ತೋರಿಸ್ತಾ ಇರೋದು ಒಂದು ಸಿಲಿಕಾನ್ ಎಂಡ್, ವೈಟ್ ಎಂಡ್ ಇರುತ್ತೆ, ಮತ್ತು ಇನ್ನೊಂದು ಮಾಮೂಲಿ ಡಾಟ್ ಥರನೇ ಇದೆ. ನಾನು ಈ ಸಿಲಿಕಾನ್ದನ್ನು ಅಷ್ಟೊಂದೇನು ಯೂಸ್ ಮಾಡಲ್ಲ, ಆದರೆ ಇದು ವೈಟಲ್ಲಿರೋ ಈ ವೈಟದನ್ನು ಮಾತ್ರ ನಾನು ಏನಾದರೂ ಮಿಸ್ಟೇಕ್ ಆದರೆ ಮಂಡಲ ಆರ್ಟ್ ಮಾಡುವಾಗ ಅದನ್ನು ಪೇಂಟನ್ನು ತೆಗೆಯೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದು ಡಿಫ್ರೆಂಟ್ ಶೇಪಲ್ಲಿದೆ. ಆ ಶೇಪು ಅಷ್ಟೊಂದು ನನಗೆ ಕಂಫರ್ಟಬಲ್ ಇಲ್ಲ, ಆದ್ದರಿಂದ ನಾನು ಅದನ್ನು ಯೂಸ್ ಮಾಡಲ್ಲ. ಇದೆಲ್ಲ ಡಾಟಿಂಗ್ ರಾಡ್ಸ್ ಅಂತ. ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡೆ. ಇದು ನಂಬರ್ ವೈಸ್ ಹೋಗುತ್ತೆ, 1ಇಂದ 28 ತನಕ ಇದೆ. 1 ಅಂದರೆ ಸ್ಮಾಲೆಸ್ಟು, 28 ಅಂದರೆ ಮ್ಯಾಕ್ಸಿಮಮ್ ಡಾಟಿಂಗ್ ಟೂಲು ಇದು ಮಂಡಲ ಇದರಲ್ಲಿ. ಆದರೆ ಅದು ಮಧ್ಯದಲ್ಲಿ ಬರೋವಂಥದ್ದೆಲ್ಲ ನಂಬರು ಇನ್ಕ್ರೀಸಿಂಗ್ ಆರ್ಡರಲ್ಲೇ ಹೋಗುತ್ತೆ. ನಾನು ತುಂಬ 1 to 10 ತನಕ ಯೂಸ್ ಮಾಡ್ತೀನಿ. ಆಮೇಲೆ 26, 27, 28 ನಾನು ಸ್ಟಾರ್ಟ್ ಮಾಡುವಾಗ ಸೆಂಟರ್ ಸರ್ಕಲ್ ಮಂಡಲ ಹಾಕುವಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಅಷ್ಟೊಂದು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅದು ತುಂಬ ದೊಡ್ಡದಾಗಿ ಬರುತ್ತೆ ಸರ್ಕಲ್ಲು, ಅದಕ್ಕೆ ಆಲ್ಮೋಸ್ಟ್ 1.5 mm ತನಕ ಬಂದುಬಿಡುತ್ತೆ. ಅದರಿಂದ ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ಇದು ಸೈಜ್ ಅಂತ ಹೇಳಿದ್ನಲ್ಲ, ಆ ಸೈಜ್ ಪ್ರಕಾರ ಇಡ್ತಾ ಇದ್ದೀನಿ. ಫಸ್ಟು 1 and 2 ಅಪ್ ಟು 28 ತನಕ ಇದೆ. ಈ ಡಾಟಿಂಗೆಲ್ಲ ನಾನು ತುಂಬ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡಿದೆ ನಂಬರ್ಸ್ನ, ಆದರೆ ಅದು ಸೇಮ್ ಕಲರಲ್ಲೇ ಇರೋದ್ರಿಂದ ತುಂಬ ಕಷ್ಟ ಆಯಿತು. ಇದುವೇ ಡಾಟಿಂಗ್ ರಾಡ್ ಅಂತಲೇ ಹೇಳ್ಬೋದು. ಇದು ಸಿಲಿಂಡ್ರಿಕಲ್ ಆಗಿದೆ, ಬೋತ್ ದ ಸೈಡ್ ಸೇಮ್ ಸೈಜು. ಇದನ್ನು ನಾನು ಅಷ್ಟೊಂದು ಯೂಸ್ ಮಾಡಲ್ಲ, ಆದರೆ ಗ್ರೀನ್ 2 ಮಾತ್ರ, ಲಾಸ್ಟ್ 2 ಯೂಸ್ ಮಾಡ್ತೀನಿ. ಯಾಕೆ ಅಂತಂದರೆ ಆ ಡಾಟಿಂಗ್ ರಾಡ್ ವೈಟ್ ಕಲರ್ದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿದೆ. ಲಾಸ್ಟ್ ಒನ್ ಅಂತೂ ಬಿಗ್ಗೆಸ್ಟ್ ಒನ್ನು, ಅದು ನಿಯರ್ಲಿ 2 cm ತನಕ ಬರುತ್ತೆ. ಅದರಿಂದ ಅದನ್ನು ಯೂಸ್ ಮಾಡ್ಬೋದು ಮಂಡಲ ಆರ್ಟು ದೊಡ್ಡದು ಮಾಡುವಾಗ. ಇದು ಟ್ಯಾಕ್ಲಾನ್ ಲೈನರ್ ಆ್ಯಂಡ್ ಡೀಟೇಲ್ ಬ್ರಷ್ ಅಂತ. ಇದನ್ನು ನಾನು ಲೈನರ್ ಬ್ರಷು ಸೈಜ್ 5O ಮತ್ತು 2O ಮತ್ತು 1 ಮಾತ್ರ ಆದಷ್ಟು ಯೂಸ್ ಮಾಡ್ತೀನಿ. ಅದರಲ್ಲೂ ನಾನು 2Oನ ತುಂಬಾ ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದನ್ನಂತೂ ಇದುವರೆಗೂ ನಾನು ತೆಗೆದೇ ನೋಡಿದ್ದೀನಿ, ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವೆರಡು ಮಾತ್ರ ಬ್ರಷ್ ಸ್ಟ್ರೋಕ್ ಪೇಂಟ್ ಮಾಡುವಾಗ ಯೂಸ್ ಮಾಡ್ತೀನಿ. ಆದಷ್ಟು ನಾನು ಬ್ರಷ್ ಸ್ಟ್ರೋಕು ಈ ಮಂಡಲ ಆರ್ಟಲ್ಲಿ ಬ್ರಷ್ಗಳನ್ನ ತುಂಬ ಯೂಸ್ ಮಾಡೋದಕ್ಕೆ ಪಡ್ತೀನಿ. ಯಾಕೆ ಅಂತಂದರೆ ಇದು ಡಾಟಿಂಗ್ ಮಂಡಲದಕ್ಕಿಂತ ಬ್ರಷ್ ಯೂಸ್ ಮಾಡಿದ್ರೆ ಫಾಸ್ಟಾಗೂ ಆಗುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣುತ್ತೆ. ಈ ನಂಬರ್ಗಳು ಅದೇ ಹೇಳಿದ್ನಲ್ಲ, ಅದನ್ನು ತೋರಿಸೋದಕ್ಕೆ. ಮತ್ತು ಡಾಟಿಂಗ್ ಮಂಡಲ ಆರ್ಟಲ್ಲಿ ಕಂಪಾಸ್ ಮತ್ತು ಚಾಕ್ ಪೆನ್ಸಿಲ್ನ ಯೂಸ್ ಮಾಡ್ತೀವಿ ಸರ್ಕಲ್ ಹಾಕೋದಕ್ಕೆ, ಅಥವಾ ಏನಾದರೂ ಡ್ರಾ ಮಾಡ್ಕೋಬೇಕು ಅಂದರೆ. ಏನಕ್ಕೆ ಚಾಕನ್ನು ಯೂಸ್ ಮಾಡ್ತೀವಿ ಅಂದರೆ ಅದು ಈಸಿಯಾಗಿ ನಾವು ವೈಪ್ ಮಾಡಿಬಿಡ್ಬೋದು ನಮ್ಮ ಮಾರ್ಕ್ಸ್ನೆಲ್ಲ. ಇದು ಟ್ವೀಸ್